ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ಮೊದಲ ಪಾಠ ಇತಿಹಾಸದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ. ಆಲ್ರೆಡಿ ಎಲ್ಲ ವಿಷಯದಲ್ಲಿ ನಾವು ನಿಮಗೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಕೊಡ್ತಾ ಹೋಗ್ತೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ನಿಮಗೆ ಪ್ಲೇಲಿಸ್ಟ್ ಸಜೆಸ್ಟ್ ಮಾಡ್ತೀನಿ. ಅವುಗಳನ್ನು ನೋಡಿ ಅಂತ ಹೇಳ್ತಾ ಖಂಡಿತವಾಗಿ ನಿಮ್ಮ ಪೇರಿಗೆ ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ ಆಗ್ತದೆ. ಎಲ್ಲ ವಿಷಯಗಳಲ್ಲಿನೂ ಕೂಡ ಕೊಡ್ತೀವಿ. ಸೊ ಅಭ್ಯಾಸಗಳು ಮುಖ್ಯ ಪ್ರಶ್ನೆ 1, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ, 1453ರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್ ಈಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ವಾಸ್ಕೋಡ ಗಾಮ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ಉತ್ತರ. ಇನ್ನು 1741ರಲ್ಲಿ ಡಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು ಅಂತ ಕೇಳಿದ್ದಾರೆ. ತಿರುವಾಂಕೂರಿನ ಮೇಲೆ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 4, ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್. ಸರಿಯಾದ ಉತ್ತರ ಪಾಂಡಿಚೇರಿ. ಪ್ರಶ್ನೆ 5, 1757ರಲ್ಲಿ ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲಾ ನಡುವೆ ನಡೆದ ಕದನ ಡ್ಯಾಶ್ ಅಂತ ಕೇಳಿದರೆ ಅದುವೇ ಪ್ಲಾಸಿ ಕದನ ಅಂತಕ್ಕಂಥದ್ದು ಉತ್ತರ. 6ನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು ಅಂತ ಕೇಳಿದ್ದಾರೆ. ಸೊ 2ನೇ ಶಾ ಆಲಂ ಅಂತಕ್ಕಂಥದ್ದು ಉತ್ತರ ಇತ್ತು. 7ನೇ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್ ಅಂತ ಕೇಳಿದರೆ ಸೊ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಫ್ರೆಂಡ್ಸ್, ಇಷ್ಟು ಬಿಟ್ಟ ಸ್ಥಳ ಇತ್ತು. ಇನ್ನು ಲಾಂಗ್ ಆನ್ಸರ್ಸ್ಗೆ ಹೋಗೋಣ. ವಿವರಣಾತ್ಮಕ ಪ್ರಶ್ನೆಗಳು. ಪ್ರಶ್ನೆ 8 ಇತ್ತು, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೀತಾ ಇತ್ತು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಹಾಗೂ ವಾಣಿಜ್ಯ ಒಪ್ಪಂದ ಇತ್ತು. ಈ ಸಾಂಬಾರ್ ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿಯಲ್ಲಿ ಅಪಾರ ಬೇಡಿಕೆ ಇತ್ತು. ಇನ್ನು ಮಧ್ಯಕಾಲದಲ್ಲಿಯೂ ಈ ವ್ಯಾಪಾರ ಮುಂದುವರಿತಾ ಹೋಗ್ತದೆ. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ತೆಗೆದುಕೊಳ್ತಾರೆ. ಅವರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಇದೇ ಕಾನ್ಸ್ಟಾಂಟಿನೋಪಲ್ ಸರಕು ವಿನಿಮಯ ಕೇಂದ್ರವಾಗ್ತದೆ. ಅದನ್ನೇ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ ಅಂತಕ್ಕಂಥ ಇದೇ ಥರ ಪಾಯಿಂಟ್ಸನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. 9ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಆಮೇಲೆ ಭೂಮಾರ್ಗವನ್ನು ಮುಚ್ಚಿರ್ತಾರೆ. ಈ ನೌಕಾಯಾನದಲ್ಲಿ ಯುರೋಪಿಯನ್ ದೇಶಗಳು ಹೊಂದಿದ್ದ ಏಕಸ್ವಾಮ್ಯ ಆಗಿರ್ತದೆ. ಇನ್ನು ವೈಜ್ಞಾನಿಕ ಸಂಶೋಧನೆಗಳು ನಡೀತಾವ. ಪೂರ್ವ ದೇಶಗಳಲ್ಲಿದ್ದ ಸಂಪತ್ತಿನ ಕುರಿತಾದ ಕಥೆಗಳು. ಇನ್ನು ಮಿಷನರಿಗಳ ಧರ್ಮ ಪ್ರಚಾರದ ಆಸಕ್ತಿ. ಇಲ್ಲಿ ವಿಶೇಷವಾಗಿ ಈ ರಾಜರು ಏನು ಮಾಡ್ತಾರಪ್ಪ ಅಂದರೆ ನೌಕಾಯಾನಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ದಿಕ್ಸೂಚಿ, ಆಸ್ಟ್ರೋಲೋಬ್ ಅಂದರೆ ನಕ್ಷತ್ರೀಯ ಉನ್ನತಿ ಮಾಪನ ಅಂತ ಕರೀತಾರಲ್ಲ, ಅವೆಲ್ಲ ವೈಜ್ಞಾನಿಕ ಸಂಶೋಧನೆಗಳಾಗ್ತವ. ಸೊ ಇದೇ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾಗಿರ್ತಕ್ಕಂಥ ಅಂಶ. ಇನ್ನು 10ನೇ ಪ್ರಶ್ನೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ ಪೋರ್ಚುಗೀಸರು, ಡಚರು, ಫ್ರೆಂಚರು ಮತ್ತು ಬ್ರಿಟಿಷರು ಇದು ಉತ್ತರ ಇತ್ತು. ಇನ್ನು 11ನೇ ಪ್ರಶ್ನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಮಾರ್ತಾಂಡ ವರ್ಮ ಡಚರನ್ನು ಹೇಗೆ ನಿಯಂತ್ರಣವನ್ನು ಮಾಡಿದ ಅಂತ ಕೇಳಿದ್ದಾರೆ. ಇಲ್ಲಿ ಈ ಮಾರ್ತಾಂಡ ವರ್ಮ ವೈನಾಡ ಸಂಸ್ಥಾನವನ್ನು ಆಳ್ತಾ ಇದ್ದ. ಈ ಸುತ್ತಮುತ್ತಲಿನ ಸಂಸ್ಥಾನಗಳು ಪರಕೀಯರಿಂದ ರಕ್ಷಣೆ ಮಾಡಿದ. ರಾಜಧಾನಿ ಪದ್ಮನಾಭಪುರದಿಂದ ತಿರುವಂತನಂಪುರಕ್ಕೆ ಸ್ಥಳಾಂತರವನ್ನು ಮಾಡ್ತಾನೆ. ಕರಿಮೆಣಸಿನ ಮೇಲೆ ವ್ಯಾಪಾರದಲ್ಲಿ ಹಿಡಿತ ಸಾಧಿಸ್ತಕ್ಕಂಥ ಡಚರನ್ನು ತಡಿತಾನೆ. ನೆಡುಮಂಗಡ ಮತ್ತು ಕೊಟ್ಟಾರ್ಕರನ್ನು ವಶಪಡಿಸಿಕೊಳ್ತಾನೆ. ಈ ಕೊಟ್ಟಾರ್ಕರ್ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ಡಚರು ಯುದ್ಧ ಮಾಡ್ತಾರೆ. ಕೊಚ್ಚಿ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿರ್ತದೆ. ತಿರುವಾಂಕೂರು ಒಂದು ಶ್ರೀಮಂತ ಸಂಸ್ಥಾನವಾಗಿ ಏನಾಗ್ತದಪ್ಪ ಅಂದರೆ ಬೆಳೀತದ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, 2ನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಈ ಸಲಾಬತ್ ಜಂಗ್ ಹೈದರಾಬಾದಿನ ನಿಜಾಮನಾಗಿ ಆಯ್ಕೆಯಾಗ್ತಾನೆ. ಫ್ರೆಂಚರು ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಕವನ್ನು ಮಾಡ್ತಾರೆ. ಈ ಚಂದಾ ಸಾಹೇಬ ಕಾರ್ನಾಟಿಕ್ನ ನವಾಬನಾಗ್ತಾನೆ. ಈ ರಾಬರ್ಟ್ ಕ್ಲೈವ್ ಕರ್ನಾಟಕದ ರಾಜಧಾನಿ ಅರ್ಕಾಟಿನ ಮೇಲೆ ಆಕ್ರಮಣವನ್ನು ಏನು ಮಾಡ್ತಾನಪ್ಪ ಅಂತಂದರೆ ಮಾಡ್ತಾನೆ. ಓಕೆನಾ. ಇನ್ನು ಈ ಫ್ರೆಂಚರು ಮತ್ತು ಚಂದಾ ಸಾಹೇಬರಿಗೆ ಸೋಲಾಗ್ತದೆ. ಬ್ರಿಟಿಷರು ಅನ್ವರುದ್ದೀನ್ನ ಮಗನಾದ ಮೊಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ನೇಮಕವನ್ನು ಮಾಡ್ತಾರೆ. ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯವಾಗ್ತದೆ. ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಆಗ್ತದೆ. ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ಈ ಯುದ್ಧ ಏನು ಮಾಡ್ತದಪ್ಪ ಅಂದ್ರೆ ತಂದು ಕೊಡ್ತದ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಮುಖ್ಯ ಕಾರಣಗಳಂದರೆ ದಸ್ತಕಗಳ ದುರುಪಯೋಗ,
ನವಾಬನ ಅನುಮತಿ ಇಲ್ಲದೆ ಬ್ರಿಟಿಷರು ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿಕೊಳ್ತಾರೆ. ಇನ್ನು ಕಪ್ಪು ಕೋಣೆಯ ದುರಂತ ಅಂತಕ್ಕಂಥ ಉತ್ತರವನ್ನು ನೀವು ಬರಿಬೇಕು. ಇನ್ನು ಪರಿಣಾಮಗಳಲ್ಲಿ ಏನಿದೆಪ್ಪ ಅಂದರೆ ಈ ಭಾರತೀಯರಲ್ಲಿರ್ತಕ್ಕಂಥ ಅನೈತಿಕತೆ ಮತ್ತು ಅಸಂಘಟನೆ ಪ್ರದರ್ಶನವಾಗ್ತದೆ. ಈ ಸಿರಾಜುದ್ದೌಲ್ನ ಕೊಲೆಯಾಗಿ ಹೋಗ್ತದೆ. ಇನ್ನು ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಬ್ರಿಟಿಷರಿಗೆ 24 ಪರಗನಗಳ ಪ್ರದೇಶ ಬಳುವಳಿಯಾಗಿ ದೊರೀತದೆ ಅಂತಕ್ಕಂಥ ಅಂಶವನ್ನು ನೀವೇನು ಮಾಡಬೇಕಾಗಿತ್ತು, ಸೊ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಬಕ್ಸಾರ್ ಕದನ ಅಂತಕ್ಕಂಥದ್ದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡ್ತಾನೆ. ಶಾ ಆಲಂ ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡ್ತಾನೆ. ಔದನ ನವಾಬನಾದ ಶುಜ್ ಉದ್ ದೌಲ್ 50 ಲಕ್ಷ ಕೊಡಬೇಕಾಗ್ತದೆ. ಬಂಗಾಳ ಆಡಳಿತ ಕಂಪನಿ ನಿರ್ವಹಣೆ ಮಾಡ್ತದೆ. ಈ ಬಕ್ಸರ್ ಕದನವು ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದಲ್ಲಿ ನಿಜವಾದ ಒಡೆಯರೆಂದು ದೃಢೀಕರಿಸ್ತದೆ. ಮುಂದೆ ದ್ವಿಮುಖ ಸರ್ಕಾರ ಜಾರಿಯಾಗ್ತದೆ. ಈ ಜಾಫರ್ ಮಗನಿಗೆ ನಿವೃತ್ತಿ ವೇತನ ಕೊಡ್ತಾರೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಇಷ್ಟು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳಿತ್ತು. ನಾನು ಮತ್ತೆ ಸಿಗ್ತೀನಿ ಹೊಸ ಪಾಠದೊಂದಿಗೆ. ಬಾಯ್.